ಎಲ್ಲ ಸೆಕೆಂಡ್ ಪಿ ಯು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 16 ಮಾರ್ಚ್ 2026 ನಡೆಯುವಂಥ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಹಾಗೆ 10 ಮಾರ್ಕ್ಸ್ ಕ್ವಶನ್ಸ್ನ ನೋಡುತ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ರೆ ಅಂದರೆ 35 ಸ್ಕೋರ್ ಮಾಡಿಬಿಟ್ಟು ಪಾಸ್ ಆಗಬೇಕಂತಿದ್ರೆ, ಹಾಗೆ ಯಾರೆಲ್ಲ 80ಗೆ 80 ಸ್ಕೋರ್ ಮಾಡ್ಬೇಕಂತಿದ್ರೆ ಫಿಕ್ಸ್ ಕ್ವಶನ್ ಇದಿಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡು ಹೋಗಿದ್ರೆ 100% ನೀವು ಈಸಿಯಾಗಿ 80ಗೆ 80 ಸ್ಕೋರ್ ಮಾಡ್ಬೋದು. ಹಾಗೆ ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ನೀವು ಕೇವಲ ಒಂದು 15 ಕ್ವಶನ್ಸ್ನ ಓದ್ಕೊಂಡು ಹೋಗಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸಮಾಜಶಾಸ್ತ್ರದಲ್ಲಿ ಬರುವಂಥ 5 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಜಾಸ್ತಿ ಇದೆ ಅದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನಾನು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ನೋಡ್ತಾ ಹೋಗೋಣ. ಇಂಗ್ಲೀಷ್ ಕನ್ನಡ ಮೀಡಿಯಂ ಅದು ಹೇಳ್ತಾ ಹೋಗ್ತೀನಿ. ಇಂಗ್ಲೀಷ್ ಮೀಡಿಯಂ ನೀವು ಓದ್ಕೊಂಡು ಹೋಗಿ, ಇಲ್ಲಾಂದರೆ ಈ PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬಹುದು ನೀವು. ಮೊದಲನೇದಾಗಿ ನೋಡೋದಾದ್ರೆ 5 ಮಾರ್ಕ್ಸ್ ಫಸ್ಟ್ ಕ್ವಶನ್, ಭಾರತದ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೇಕು. ನೀವು ಈ ಥರ ಕ್ವಶನ್ಸ್ಗಳಿಗೆ ಹೇಗೆ ಅಟೆಂಡ್ ಮಾಡ್ಬೇಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಅಂದರೆ ಪೀಠಿಕೆ ಮತ್ತು ಉಪಸಂಹಾರ ಮಧ್ಯದಲ್ಲಿ ಫುಲ್ ಪಾಯಿಂಟ್ಸ್ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಕ್ಲೀನಾಗಿ ಸ್ಟ್ರಕ್ಚರ್ ಆಗಿದ್ರೆ ನಿಮಗೆ 5 ಔಟ್ ಆಫ್ 5 ಮಾರ್ಕ್ಸ್ ಎಲ್ಲ ಕ್ವಶನ್ಸಲ್ಲೂ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೂಕ್ಷ್ಮ ಹಣಕಾಸು ಎಂದರೇನು? ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ನೋಡೋದಾದ್ರೆ, ಇದು ಕೂಡ ಅವಿಭಕ್ತ ಕುಟುಂಬದ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಆ ಚಾಪ್ಟರ್ನ ಮಿಸ್ ಮಾಡ್ಕೊಂಡು ಹೋಗಬೇಡಿ, ಎಲ್ಲರೂ ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದ್ರೆ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಇದು ಕೂಡ ಪರಿವರ್ತನೆಗೆ ಇದನ್ನು ಮೇಯ್ನ್ ಆಗಿ ನೋಡ್ಕೊಂಡಿರಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಫಿಕ್ಸ್ ಕ್ವಶನ್, ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದು ಬಂದಿಲ್ಲ, ಈ ವರ್ಷ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್, ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೆಯಿರಿ, ವರ್ಣಿಸಿ ಅಂತ ಇದೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ನೆಕ್ಸ್ಟ್, ಬಾರ್ಬಿ ಗೊಂಬೆಯ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಸೊ ಇದು ನೀವು ನಿರೂಪಣೆ ಮಾಡಬೇಕು. ನೆಕ್ಸ್ಟ್, ಡಾಕ್ಟರ್ BS ಗುಹಾ ಇವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ಕುರಿತು ವಿವರಿಸಿ. ಅಂದರೆ ಡೆಪ್ತಾಗಿ ಬರೆಯೋದು ಬೇಡ. 5 ಮಾರ್ಕ್ಸ್ಗೆ ನೀವು 1.5 ಪೇಜ್ ಬುಕ್ಲೆಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ 1.5 ಪೇಜ್ ನೀವು ಬರೆದ್ರೆ ಸಾಕು 5 ಮಾರ್ಕ್ಸ್ಗೆ. ತುಂಬ ಜಾಸ್ತಿ ಬರೆಯಕ್ಕೆ ಹೋದರೆ ನಿಮ್ಗೆ ಟೈಮ್ ಅನ್ನೋದು ಸಾಕಾಗಲ್ಲ. ನೆಕ್ಸ್ಟ್, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿದ್ರೆ, ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ವಿವರಿಸಿ. ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಗ್ರಾಮ ಪಂಚಾಯತಿ ಕಾರ್ಯವನ್ನು ವಿವರಿಸಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಅವಿಭಕ್ತ ಕುಟುಂಬದ ಹಾಗೆ ಗ್ರಾಮ ಪಂಚಾಯತಿ ಇವೆರಡು ಚಾಪ್ಟರ್ನ ನೀವು ಬಿಡಕ್ಕೆ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದರಿಂದನೇ ಬರುತ್ತೆ. ನೆಕ್ಸ್ಟ್, ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ನೋಡಿದ್ರೆ, ಡೊನಾಲ್ಡೀಕರಣದ 5 ಮಾರ್ಗದರ್ಶನ ತತ್ವಗಳನ್ನು ವಿವರಿಸಿ ಮತ್ತು ಚರ್ಚಿಸಿ. ಜಾಗತೀಕರಣಕ್ಕೆ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಶಿಫಾರಸುಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಇದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕೆ ಕೈಗೊಂಡಿರುವ ಸಂವಿಧಾನಿಕ ಕ್ರಮಗಳು ಮತ್ತು ಅವಕಾಶಗಳನ್ನು ವಿವರಿಸಿ. ಇದು ಕೇಳೋ ಚಾನ್ಸಸ್ ಇದೆ, ನೋಡ್ಕೊಂಡಿರಿ. ನೆಕ್ಸ್ಟ್, ಅಗೋಚರ ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್, ವಿಶ್ವ ಬ್ಯಾಂಕಿನ ಪ್ರಕಾರ ಗ್ರಾಮೀಣ ಬಡತನಕ್ಕೆ ಕಾರಣವನ್ನು ವಿವರಿಸಿ. ಭಾರತದ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಇವೆಲ್ಲ ಕ್ವಶನ್ಸ್ಗಳು 5 ಮಾರ್ಕ್ಸ್ಗೆ ಬರೋದಿದೆ. ಸೊ ಯಾವ ಕ್ವಶನ್ಸ್ತು ಬಿಡಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಕೊಡೋ ಕ್ವಶನ್ಸ್ನೇ ತುಂಬ ಕಡಿಮೆ ರೆಡ್ಯೂಸ್ ಮಾಡಿ ಕೊಡ್ತೀವಿ. ಅದರಲ್ಲೂ ನೀವು ಬಿಡ್ಕೊಂಡು ಹೋದರೆ ಸೊ ನಿಮಗೆ ಎಕ್ಸಾಮ್ ಅನ್ನೋದು ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಭಾರತದ ಆರ್ಯಾನೀಕರಣದ ಪ್ರಕ್ರಿಯೆ ಕುರಿತು ಟಿಪ್ಪಣಿ ಬರೆಯಿರಿ. ಕೊಳಚೆ ಪ್ರದೇಶದ ಬೆಳವಣಿಗೆ ಕಾರಣವನ್ನು ವಿವರಿಸಿ. ಪಾಶ್ಚಾತ್ಯೀಕರಣದ ಪ್ರಮುಖ ಅಂಶಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಭಾರತ ಜನಸಂಖ್ಯಾ ನೀತಿಯ ಅಂಶವನ್ನು ಬರೆಯಿರಿ. ಮಹಿಳಾ ಸಬಲೀಕರಣದ ಸ್ವಯಂ ಸೇವಾ ಸಂಸ್ಥೆ NGOs ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಎಲ್ಲ ಕ್ವಶನ್ಗೂ ನೀವು ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಅಂದರೆ ಪೀಠಿಕೆ ಮತ್ತು ಇದನ್ನು ಬರೀಲೇಬೇಕು. ನೀವು 10 ಮಾರ್ಕ್ಸ್ ಕ್ವಶನ್ ನೋಡಿದ್ರೆ ಪ್ರಾಪರಾಗಿ ಆನ್ಸರ್ ಬರಬೇಕು. ನಿಮ್ಗೆ 10ಗೆ 10 ಮಾರ್ಕ್ಸ್ ಸಿಗ್ಬೇಕಂದ್ರೆ, ಇಲ್ಲಾಂದರೆ ನೀವು ಕರೆಕ್ಟಾಗಿ ಬರ್ದಿಲ್ಲ ಅಂದರೆ 8 ಮಾರ್ಕ್ಸ್ ಅಂತೂ ಪಕ್ಕ ಸಿಗುತ್ತೆ ಇದರಲ್ಲಿ.
10 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೀವು ಹೇಗೆ ಬರೀಬೇಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಬರಬೇಕು. ಸೊ ಆಮೇಲೆ ಫಸ್ಟ್ ಜಸ್ಟ್ ಪೀಠಿಕೆ ಬರಬೇಕು, ನೆಕ್ಸ್ಟ್ ಲಾಸ್ಟಿಗೆ ಕನ್ಕ್ಲೂಷನ್ ಬರಬೇಕು, ಮಧ್ಯದಲ್ಲಿ ಕಂಪ್ಲೀಟ್ ಪಾಯಿಂಟ್ಸ್ ಮತ್ತೆ ಡೆಫಿನೇಷನ್ ಬರೆದ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಮಿನಿಮಮ್ ಅಂದರೆ ಇದಕ್ಕೆ 2.5 ಪೇಜ್ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ನಿಮ್ಮ ಬುಕ್ಲೆಟಲ್ಲಿ. ನೆಕ್ಸ್ಟ್ ಜನಸಂಖ್ಯಾ ಶಾಸ್ತ್ರ ಎಂದರೇನು, ಭಾರತ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರಿ. ಪ್ರೀವಿಯಸ್ ಇಯರ್ ಬಂದಿಲ್ಲ, ಈಗ ಬರೋ ಚಾನ್ಸಸ್ ಜಾಸ್ತಿ. ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ನೋಡೋದಾದ್ರೆ ನಗರೀಕರಣ ಎಂದರೇನು, ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿ. ಕರ್ನಾಟಕದ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ, ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಎದುರಾಗುವ ಸವಾಲುಗಳನ್ನು ವಿವರಿಸಿ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಪರಿಶಿಷ್ಟ ಪಂಗಡ ಸಮಸ್ಯೆಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡದ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ, ನೋಡ್ಕೊಂಡಿರಿ. ಆ ಒಂದು ಚಾಪ್ಟರ್ನ ಬಿಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳು, ಇತ್ತೀಚಿನ ಕ್ರಮಗಳನ್ನು ವಿವರಿಸಿ ವಿಶ್ಲೇಷಿಸಿ. ವಿಶ್ಲೇಷಿಸಿ ಅಂದರೆ ಬ್ರೀಫಾಗಿ ಬರಿಬೇಕು, ನೀವು ಬ್ರೀಫಾಗಿ ಎಕ್ಸ್ಪ್ಲೈನ್ ಅದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕರ್ನಾಟಕದ ದಲಿತ ಚಳವಳಿಯನ್ನು ವಿವರಿಸಿ. ವೈವಿಧ್ಯತೆ ಎಂದರೇನು, ಭಾರತ ವೈವಿಧ್ಯತೆ ಸ್ವರೂಪವನ್ನು ವಿವರಿಸಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಬುಡಕಟ್ಟು ಪಂಗಡವನ್ನು ವ್ಯಾಖ್ಯಾನಿಸಿ, ಬುಡಕಟ್ಟಿನ ಬದಲಾದ ಪರಿಕಲ್ಪನೆಯನ್ನು ವಿವರಿಸಿ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಏಕತೆ ಎಂದರೇನು, ಭಾರತ ಏಕತೆ ಸ್ವರೂಪವನ್ನು ವಿವರಿಸಿ. ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಸೊ ಇದಿಷ್ಟು ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ನೀವು ಈಸಿಯಾಗಿ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಪಾಸ್ ಆಗ್ಬೋದು, ಹಾಗೆ ಸ್ಕೋರ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.